ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಸೂಪರಾಗಿದ್ದೀನಿ. ಸೊ ಇವತ್ತೇನೆಂದರೆ ತುಂಬ ಈಸಿಯಾಗಿ ಮನೆಯಲ್ಲಿ ಯಾವ ಥರ ಸ್ನ್ಯಾಕ್ಸ್ ಗೆಸ್ಟ್ ಎಲ್ಲ ಬಂದರೆ ಮಾಡೋದಂತ ಅದನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಇವಾಗ ಒಂದು ದಿವಸ ಮುಂಚೆ ಕೂಡ ಮಾಡಿಡ್ಬೋದು. ಆ್ಯಂಡ್ ಇದನ್ನು 15 ಡೇಸ್ 1 ಮಂತ್ ತನಕ ನಮಗೆ ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡ್ಬೋದು. ಅದನ್ನು ನಮಗೆ ಯಾವಾಗ ಬೇಕೋ ಆವಾಗ ನಮಗೆ ಫ್ರೈ ಕೂಡ ಮಾಡ್ಬೋದು. ಬನ್ನಿ, ಇವಾಗ ನಾನು ಮೊದಲಿಗೆ ಚಿಕನ್ ಡೊನೆಟ್ ಯಾವ ಥರ ಮಾಡೋದಂತ ನಿಮಗೆ ಹೇಳ್ತಾ ಇದ್ದೇನೆ. ನಾನಿವಾಗ ಪ್ರೊಸೀಜರಲ್ಲಿ ಮಾಡ್ತಾ ಇರೋದು ಫುಡ್ ಪ್ರೊಸೀಜರ್ ಬರ್ತದಲ್ವ, ಅದರಲ್ಲಿ ಮಾಡ್ತಾಯಿದ್ರು. ಸೊ ಯಾಕೆಂದರೆ ತುಂಬ ಈಸಿ ಆಗ್ತದೆ ಅಂತೇಳಿ ಇವಾಗ ನಾನು ಇದಕ್ಕೆ ಚಿಕನ್ ಡೊನೆಟ್ ಮಾಡಲಿಕ್ಕೆ 200 ಗ್ರಾಮಷ್ಟು ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೇನೆ. ಸೊ ಅದು ಕ್ಯೂಬ್ಸ್ ಥರ ಕಟ್ ಮಾಡಿದ್ದೇನೆ. ಅದನ್ನು ನಾನು ಇವಾಗ ಫುಡ್ ಪ್ರೊಸೀಜರ್ಗೆ ಹಾಕ್ತಾಯಿದ್ದೆ. ನಿಮ್ಮ ಹತ್ರ ಫುಡ್ ಪ್ರೊಸೀಜರ್ ಇಲ್ಲ ಅಂದರೆ ನೀವು ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಬೋದು. ಇದೇ ಬೇಕಂತೇನಿಲ್ಲ. ಇದು ನಾನು ಇವಾಗ ಈಸಿ ಆಗ್ತದೆ ಅಂತೇಳಿ ಮಾಡ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಧನಿಯಾ ಹುಡಿ, 1/4 ಟೀ ಸ್ಪೂನಷ್ಟು ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ಅರಿಶಿನ ಹುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲವನ್ನು ಹಾಕಿ ನಾವು ಇದಕ್ಕೆ ಹಾಕಬೇಕು. ಸೊ ಇವಾಗ ಇದಕ್ಕೆ ಸ್ಲೈಸ್ ಬ್ರೆಡ್ ಬೇಕು. ನಾನಿವಾಗ 7 ಸ್ಲೈಸ್ ಬ್ರೆಡ್ ತಗೊಂಡಿದ್ದೇನೆ. ಸೊ ನಿಮಗೆ ಒಂದು ಸಣ್ಣದು ಬ್ರೆಡ್ ಸ್ಲೈಸ್ ಅಲ್ವ, ಸೊ ಅದಕ್ಕಾಗಿ ನಾನು 7 ತಗೊಂಡಿದ್ದೇನೆ. ಇವಾಗ ದೊಡ್ಡ ಬ್ರೆಡ್ ಬಂದರೆ ಒಂದು 6 ಸಾಕಾಗ್ತದೆ. ಸೊ ಅದನ್ನೆಲ್ಲ ಹಾಕಿ ನಾನಿವಾಗ ಸ್ವಲ್ಪ ಬ್ರೆಡ್ಡನ್ನು ಹಾಕಿದ್ದೀನಿ ಕಟ್ ಮಾಡಿ, ಯಾಕೆಂದರೆ ಅದು ಫುಲ್ ಆಗ್ತದೆ ಅಂತೇಳಿ. ಅದನ್ನು ಒಮ್ಮೆ ಹಾಕಿ ನಾನು ಗ್ರೈಂಡ್ ಮಾಡಿ ಬಾಕಿ ಇದ್ದದನ್ನು ನೆಕ್ಸ್ಟ್ ಕೂಡ ಇದಕ್ಕೆ ಹಾಕಿ ಇವಾಗ ನಾನು ಈ ಥರ ಮಿಕ್ಸ್ ಮಾಡ್ತಾ ಇದ್ದೇನೆ. ಬೆಳ್ಳುಳ್ಳಿ ಬೇಕು, ಅದೊಂದು 5 ಎಸಲಷ್ಟು ಸಾಕು. ಅದರ ಸಿಪ್ಪೆಲ್ಲ ತೆಗೆದು ಹಾಕಬೇಕು. ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ. ತುಂಬ ಸಣ್ಣದಾಗಿ ಕಟ್ ಮಾಡಬೇಕಂತೇನಿಲ್ಲ, ಈ ಥರ ಕಟ್ ಮಾಡಿದರೆ ಅದನ್ನೆಲ್ಲ ಹಾಕಿ ಇವಾಗ ನಾವು ಈ ಥರ ಮಿಕ್ಸಿಯಲ್ಲೇ ಅದನ್ನು ಮಿಕ್ಸ್ ಮಾಡಿದರೆ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಇರ್ತದೆ. ಹಾಗೆ ಸ್ವಲ್ಪನೂ ನೀರು ಕೂಡ ಇರಬಾರ್ದು ಚಿಕನಲ್ಲಿ. ಮತ್ತು ನಮಗಿದು ತುಂಬ ಈಸಿಯಲ್ಲಿ ಆಗ್ತದೆ ಫುಡ್ ಪ್ರೊಸೀಜರ್ ಇದ್ದರೆ. ಸೊ ಇವಾಗ ನಿಮ್ಮ ಹತ್ರ ಅದು ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಬೋದು. ಅಲ್ಲಾಂದರೆ ನಮಗೆ ಚಿಕನ್ ಅವರು ಕೀಮಾ ಥರ ಮಾಡಿಕೊಡಿ ಅಂದರೂ ಕೂಡ ಅವರು ಕೂಡ ಮಾಡಿಕೊಡ್ತಾರೆ. ಸೊ ಇವಾಗ ನೋಡಿ, ಇದರಲ್ಲಿ ಚೂರು ನೀರು ಕೂಡ ನಾನು ಹಾಕಲಿಲ್ಲ. ಸೊ ಇವಾಗ ನೋಡಿ ಯಾವ ಥರ ಬಂದಿದೆ, ತುಂಬ ಚೆಂದಾಗಿ ಬಂದಿದೆ. ಇದು ಚಿಕನ್ ಡೊನೆಟ್ಗೆ ಈ ಥರನೇ ಬರಬೇಕು. ಕೈಗೆ ಅಂಟಂಟು ಆಗ್ತದೆ ಸ್ವಲ್ಪ. ಸೊ ಇವಾಗ ನಾವು ಅದನ್ನು ಶೇಪಲ್ಲಿ ನಾವು ಮಾಡಬೇಕು. ಅದಕ್ಕೆ ನಾವು ಮೊದಲಿಗೆ ಇಲ್ಲಿ ಕೈಗೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿದರೆ ಆಯಿತು, ಅಪ್ಲೈ ಮಾಡಿ. ಆದ ನಂತರ ಒಂದು ಬಾಲ್ ಥರ ಸಣ್ಣ ಲಿಂಬೆ ಅದೊಂದು ದೊಡ್ಡ ಸೈಜಲ್ಲಿ ಸಾಕು. ನಿಮಗೆ ದೊಡ್ಡ ಸೈಜ್ ಬೇಕಿದ್ರೆ ದೊಡ್ಡ ಸೈಜಲ್ಲಿ ಕೂಡ ಮಾಡ್ಬೋದು. ನಾನೊಂದು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಶೇಪ್ ಮಾಡ್ತಾಯಿದ್ದೀನಿ ಅದೇ ಥರ ಮಾಡಿ. ಆದ ನಂತರ ನಾನಿಲ್ಲಿ ಕೇಕಿದ್ದು ಡೆಕೋರೇಟ್ ಮಾಡ್ತೀವಲ್ಲ ನೋಝಲ್, ಅದರಲ್ಲಿ ನಾನು ಈ ಥರ ಚಿಕನ್ ಡೊನೆಟ್ಗೆ ನಾವು ಇವಾಗ ಮಿಡ್ಲಲ್ಲಿ ಹೋಲ್ ಬೇಕು. ಸೊ ಆ ಥರ ಮಾಡ್ತಾ ಇದ್ದೇನೆ. ಇವಾಗ ಇದಕ್ಕೆ ನೋಝಲ್ ಬೇಕು ಆ ಥರ ಏನಿಲ್ಲ. ನಾನು ವಿಡಿಯೋದಲ್ಲಿ ಸ್ವಲ್ಪ ಚೆಂದ ಕಾಣಲಿ ಅಂತ ನಾನು ಇದನ್ನು ನೋಝಲ್ ಯೂಸ್ ಮಾಡಿ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ನಿಮಗೆ ಕೈಯಲ್ಲಿ ಕೂಡ ಮಾಡ್ಬೋದು. ಸೊ ಆದ ನಂತರ ಶೇಪ್ ಚೆಂದ ಇರಲಿ ಅಂತ ಸ್ವಲ್ಪ ಫಿಂಗರಿಗೆ ಆಯಿಲ್ ಅಪ್ಲೈ ಮಾಡಿ ಅದನ್ನು ಕೂಡ ಈ ಥರ ಮಾಡ್ತಾ ಇದ್ದೇನೆ. ಇದೇ ಥರ ನೀವೆಲ್ಲವನ್ನು ಮಾಡಿದರೆ ಆಯಿತು. ಸೊ ಇವಾಗ ಏನಂದರೆ ಇವಾಗ ಇದನ್ನು ನಾವು 30 ಮಿನಿಟ್ ಅಂದರೆ ಅರ್ಧ ಗಂಟೆ ನಾವು ಫ್ರಿಜ್ಜಲ್ಲಿ ಇಡಬೇಕು, ಫ್ರೀಝರಲ್ಲಿ ಇಡಬೇಕು. ಅದು ಆವಾಗ ನಮಗೆ ಸ್ವಲ್ಪ ಸೆಟ್ಟಾಗಿ ಬರ್ತದೆ. ಅದನ್ನಲ್ಲಿ ನಾನು ಇಟ್ಟಿದ್ದೇನೆ. ಇವಾಗ ನಾನು ಇನ್ನೊಂದು ರೆಸಿಪಿ ಮಾಡ್ತಾಯಿದ್ದೇನೆ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ತಾಯಿದ್ದೇನೆ. ಸೊ ಒಂದು ಅರ್ಧ ಭಾಗದಷ್ಟು ಕ್ಯಾಬೇಜ್, ಒಂದು ಸಣ್ಣ ಕ್ಯಾಬೇಜ್ ಬರ್ತದಲ್ಲ ಅದರಲ್ಲಿ ಅರ್ಧ ಭಾಗದಷ್ಟು ಕ್ಯಾಬೇಜ್ ತಗೊಂಡಿದ್ದೇನೆ. ಒಂದು ಕ್ಯಾರೆಟ್, ಅದನ್ನು ಕೂಡ ಚೆಂದಾಗಿ ಕಟ್ ಮಾಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ನಾನು ಇದಕ್ಕೆ ಹಾಕ್ತಾಯಿದ್ದೇನೆ. ಆದ ನಂತರ ಮೊದಲಿಗೆ ಚಿಕನನ್ನು ಬೇಯಿಸಿಡಬೇಕು. ಹೇಗೆ ಅಂದರೆ ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸಿ ಅದನ್ನು ಸಣ್ಣದಾಗಿ ಕಟ್ ಮಾಡಿದರೆ ಇದಿಲ್ಲ. ಅದನ್ನು ಹಾಕಿ ಆದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸು, 1/4 ಟೀ ಸ್ಪೂನಷ್ಟು ಸೋಯಾ ಸಾಸ್, ಆದ ನಂತರ 1 ಟೀ ಸ್ಪೂನಷ್ಟು 1, 2, 3 ಮಸಾಲ ಬರ್ತದಲ್ಲ ಮ್ಯಾಗಿ ಮಸಾಲ, ಅದು 1.5 ಟೇಬಲ್ ಸ್ಪೂನಷ್ಟು ಮಯೋನಿಸ್ ಹಾಕಿ ಚೆಂದ ಮಿಕ್ಸ್ ಮಾಡಿ. ಮೊದಲಿಗೆ ನಾನಿಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಸೊ ಅದಾಗಲಿಲ್ಲ. ಅದನ್ನು ಈ ಥರ ಚೆಂದ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಆದ ನಂತರ ಇದಕ್ಕೆ ಬೇಕಿದ್ದರೆ ನೀವು ಚೀಸನ್ನು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ನಾನಿವಾಗ ಇದಕ್ಕೆ ಮೊಜರೆಲ್ಲಾ ಚೀಸ್ ಹಾಕಿ ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಮಗೆ ಬೇಕಾದದ್ದು ಬ್ರೆಡ್, ಒಂದು ಸ್ಲೈಸ್ ಬ್ರೆಡ್ಡನ್ನು ನಾನು ಸೈಡೆಲ್ಲ ಕಟ್ ಮಾಡಿ, ಅದರ ಬ್ರೌನ್ ಕಲರ್ ಬರ್ತದೆ ಅದನ್ನೆಲ್ಲ ಕಟ್ ಮಾಡಿ ಈ ಥರ ಲಟ್ಟಿಸ್ತಾ ಇದ್ದೇನೆ. ಬ್ರೆಡ್ ಫ್ರೆಶ್ ಇದ್ದರೆ ನಮಗೆ ಏನೂ ಹಾಳಾಗಲ್ಲ, ನಾವು ಲಟ್ಟಿಸುವಾಗ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಇದೆಲ್ಲ ಲಟ್ಟಿಸಿದ ನಂತರ ನಾನು ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನೊಂದು ಡಬ್ಬದ್ದು ಮುಚ್ಚಲು ತೆಗೆದು ಅದರಲ್ಲಿ
ರೌಂಡ್ ಶೇಪ್ ಮಾಡ್ತಾ ಇದ್ದೇನೆ. ಸೊ ಅದ ನಂತರ ಸೈಡಲ್ಲಿ ವೇಸ್ಟ್ ಇದ್ದದನ್ನು ಸೀಸರಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಸೊ ಇವಾಗ ನಾವು ಇದಕ್ಕೆ ಯಾವ ಥರ ಫಿಲ್ಲಿಂಗ್ ಹಾಕಬೇಕು. ಸೊ ನಾವು ಮಾಡಿಟ್ಟ ಫಿಲ್ಲಿಂಗ್ ಉಂಟಲ್ವ, ಅದನ್ನು ಈ ಬ್ರೆಡ್ ಒಳಗಡೆ ಹಾಕಿ ಈ ಥರ ಮೂನ್ ಶೇಪ್ ಬರ್ತದೆ ಈ ಥರ ನಾವು ಫೋಲ್ಡ್ ಮಾಡುವಾಗ. ಸೊ ಅದಕ್ಕೆ ನಾನಿಲ್ಲಿ ಮೈದಾ ಉಂಟಲ್ವ, ಒಂದು ಸ್ಪೂನಷ್ಟು ಮೈದಾ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಸೈಡಿಗೆ ಈ ಥರ ಆ ಸೈಡಿಗೆ ಈ ಥರ ಅಪ್ಲೈ ಮಾಡಿದರೆ ಆಯಿತು. ಸೊ ಆದ ನಂತರ ಈ ಥರ ಶೇಪ್ ಮೂನ್ ಶೇಪಲ್ಲಿ ಇದು ಬರ್ತದೆ. ಚೆಂದ ಅಂಟಬೇಕು, ಯಾಕಂದರೆ ಎಣ್ಣೆಯಲ್ಲಿ ಹಾಕುವಾಗ ಅದು ಬಿಡುವ ಚಾನ್ಸಸ್ ಕೂಡ ಇದೆ ಹಾಗೆ ಅದಕ್ಕೆ. ಸೊ ಇವಾಗ ನಾನು ಯಾವ ಥರ ಮಾಡ್ತಾಯಿದ್ದೆ ಅದೇ ಥರ ನೀವು ಮಾಡಿದರೆ ಆಯಿತು. ನೋಡಿದ್ರಲ್ಲ ಯಾವ ಥರ ನಾವು ಫೋಲ್ಡ್ ಮಾಡಿದ್ವಿ ಅಂತ, ಇದೊಂಥರ ಮೂನ್ ಶೇಪಾಗಿ ಬರ್ತದೆ. ಅದಕ್ಕೆ ನಾನಿದು ಮೂನ್ ಸ್ನ್ಯಾಕ್ ಅಂತ ಹೇಳಿದ್ದು. ಸೊ ಇವಾಗ ನಾವು ಇದನ್ನು ಫ್ರೈ ಮಾಡೋಕೆ ಅದಕ್ಕಿಂತ ಮುಂಚೆ ನಮಗೆ ಇದಕ್ಕೆ ಬ್ರೆಡ್ ಕ್ರಮ್ಸ್ ಕೂಡ ಬೇಕು. ಆದಮೇಲೆ ನಾನಿಲ್ಲಿ 2 ಮೊಟ್ಟೆಯನ್ನು ಬೀಟ್ ಮಾಡಿ ಅದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಹಾಕಿದ್ದೇನೆ ಸ್ವಲ್ಪ. ಅದ ನಂತರ ನಾವೇನು ಮಾಡಬೇಕಂದ್ರೆ, ನಾವು ಮಾಡಿಟ್ಟ ಸ್ನ್ಯಾಕ್ ಉಂಟಲ್ವ ಅದನ್ನು ನಾವು ಫಸ್ಟಿಗೆ ಎಗ್ಗಿಗೆ ಡಿಪ್ ಮಾಡಿ ಆದಮೇಲೆ ಬ್ರೆಡ್ ಕ್ರಮ್ಸ್ ಮೇಲೆ ಒಂದು ಸಲ ನಾವು ಕೋಟ್ ಮಾಡಬೇಕು. ಆದ ನಂತರ ಅದರಲ್ಲಿ ಎಕ್ಸ್ಟ್ರಾ ಇದ್ದ ಬ್ರೆಡ್ ಕ್ರಮ್ಸ್ ಉಂಟಲ್ವ ಅದನ್ನು ತೆಗೆದು ಮತ್ತೆ ಕೂಡ ನಾವು ಎಗ್ಗಿಗೆ ಡಿಪ್ ಮಾಡಿ ಆದ ನಂತರ ಮತ್ತೊಂದು ಸಲ ಕೂಡ ನಾವು ಬ್ರೆಡ್ ಕ್ರಮ್ಸ್ ಜೊತೆ ಕೋಟಿಂಗ್ ಮಾಡಿದ್ರಾಯಿತು. ಈ ಥರ ಮಾಡಿ ನಮಗೆ ಒಂದು ಪ್ಲಾಸ್ಟಿಕ್ ಡಬ್ಬ ಬರ್ತದೆ, ಅಲ್ಲಂದರೆ ಪ್ಲಾಸ್ಟಿಕ್ ಕವರ್ ಬರ್ತದಲ್ಲ ಜಿಪ್ಜಾಗ್, ಅದರಲ್ಲಿ ಕೂಡ ನಾವು ಇಟ್ಟು ಈ ಥರ 1 ತಿಂಗಳು ನಮಗೆ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ನಮಗೆ ಯಾವಾಗ ಬೇಕು ಈ ಥರ ಮಾಡಿದ ನಂತರ ನಾವು ಫ್ರೀಝರಲ್ಲಿ ಇಡಬೇಕು. ಯಾವಾಗ ಬೇಕೋ ಆವಾಗ ನಮಗೆ ಇದನ್ನು ಫ್ರೈ ಮಾಡಿ ತೆಗಿಬೋದು. ಹಾಗೆ ನಾನು ಫ್ರೀಝರಲ್ಲಿ ಚಿಕನ್ ಡೊನೆಟ್ ಇಟ್ಟಿದ್ದೆ ಅಲ್ವ, ಅದನ್ನು ಕೂಡ ತೆಗೆದಿದ್ದೇನೆ. ಅದು ಕೂಡ ಸೆಟ್ಟಾಗಿ ಬಂದಿದೆ. ಇವಾಗ ಬಿಸಿಯಾದ ಆಯಿಲ್ಗೆ ನಾನು ಮೊದಲಿಗೆ ಬ್ರೆಡ್ ಮೂನ್ ಉಂಟಲ್ವ ಅದನ್ನು ಹಾಕ್ತಾ ಇದ್ದೇನೆ. ಮೊದಲಿಗೆ ಹೈ ಫ್ಲೇಮಲ್ಲಿಟ್ಟು ನಾವು ಆಯಿಲ್ ಬಿಸಿ ಮಾಡಬೇಕು. ಆದ ನಂತರ ನಾವು ಮೀಡಿಯಮ್ ಫ್ಲೇಮ್ಗಿಟ್ಟು ನಮ್ಮ ಈ ಸ್ನ್ಯಾಕ್ಸ್ ಉಂಟಲ್ವ ಅದನ್ನು 2 ಸೈಡ್ ನಾವು ಡೀಪ್ ಫ್ರೈ ಮಾಡಿದರೆ ಆಯಿತು. ಎಷ್ಟು ಬೇಗ ಇದು ಫ್ರೈ ಆಗಿ ಬಂತು, ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು, ಹಾಗೆಯೇ ಬೇಗನೆ ಫ್ರೈ ಕೂಡ ಆಗಿ ಬರ್ತದೆ. ಇವಾಗ ನೋಡಿದ್ರಲ್ಲ ಮೂನ್ ಯಾವ ಥರ ಬಂದಿದೆ ಅಂತ. ಮತ್ತು ಒಂದದರಲ್ಲಿ ರೌಂಡ್ ಶೇಪ್ ಉಂಟು, ಅದು ನನಗೆ ಮೂನ್ ಶೇಪಲ್ಲಿ ಸಿಗಲಿಲ್ಲ, ಅದಕ್ಕೆ ನಾನು ಆ ಥರ ಮಾಡಿದ್ದೀನಿ. ಈ ಚೀಸಿ ಕೂಡ ನೋಡಿ ಯಾವ ಥರ ಕಟ್ ಮಾಡಿ ನಾನು ತೋರಿಸ್ತಾ ಇದ್ದೇನೆ ನಿಮಗೆ. ಯಾವ ಥರ ಚೀಸ್ ಕೂಡ ಮೆಲ್ಟಾಗಿ ಬಂದಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ಬೋದು. ಮಕ್ಕಳಿಗೆ ಇವಾಗ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಹಾಕುವಾಗ ಈ ಥರ ಹಾಕಿ ಕೊಡ್ಬೋದು. ಇಲ್ಲ ಅಂದರೆ ನಮಗೆ ಅವ್ರು ಸಂಜೆ ಹೊತ್ತಲ್ಲಿ ಬರ್ತಾರಲ್ವ ಆವಾಗ ಕೂಡ ಇದನ್ನು ಮಾಡ್ಬೋದು. ಒಂದು ದಿವಸ ಮುಂಚೆ ಮಾಡಿಟ್ಟರು ಕೂಡ ನಮಗೆ ಆಯಿಲಲ್ಲಿ ಫ್ರೈ ಮಾಡಿದರೆ ಆಯಿತು. ಇವಾಗ ನಾನು ಚಿಕನ್ ಡೊನೆಟನ್ನು ಯಾವ ಥರ ಫ್ರೈ ಮಾಡ್ದಂತ ಹೇಳ್ತಾ ಇದ್ದೇನೆ. ಅದಕ್ಕೆ ನಾನಿಲ್ಲಿ ರಸ್ಕಿದ್ದು ಪೌಡ್ರ್ ಉಂಟಲ್ವ ಅದನ್ನು ತಗೊಂಡಿದ್ದೇನೆ. ಅಂದರೆ ನಾವು ರಸ್ಕ್ ಉಂಟಲ್ವ ಅದನ್ನು ಪೌಡ್ರ್ ಮಾಡಿದರೆ ಆಯಿತು. ಅದ ನಂತರ ಇದಕ್ಕೆ ಕೂಡ ನಮಗೆ ಎಗ್ ಬೇಕು ಆ್ಯಂಡ್ ಮೈದಾ ಬೇಕು. ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾವನ್ನು ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ. ಸೊ ಇವಾಗ ನಾನು ಡೊನೆಟನ್ನು ಮೈದಾಗೆ ಕೋಟ್ ಮಾಡ್ತಾ ಇದ್ದೇನೆ. ಆದ ನಂತರ ಎಗ್ ಉಂಟಲ್ವ ಅದಕ್ಕೆ ನಾವು ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ಉಂಟಲ್ವ ಅದರಲ್ಲಿ ನಾವು ಕೋಟ್ ಮಾಡಿದರೆ ಆಯಿತು. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆಯೇ ತುಂಬಾ ಚೆನ್ನಾಗಿ ಕೂಡ ಇದೆ, ಮಾಡಲಿಕ್ಕೂ ಈಸಿ, ತಿನ್ನಲಿಕ್ಕೂ ಕೂಡ ಟೇಸ್ಟಿಯಾಗಿದೆ. ಸೊ ಇದೇ ಥರ ನೀವು ಮಾಡಿದ್ರಾಯಿತು. ಬಟ್ ಏನೂ ಆಗಲ್ಲ, ನಾವು ಮತ್ತೆ ಮಾಡುವಾಗಲೇ ತೆಗೆದ್ರಾಯಿತು ಚಿಕನ್ ಡೊನೆಟ್, ಮತ್ತು ನೀರೆಲ್ಲ ಬಿಡ್ಬೋದು ಅದಕ್ಕೆ. ಸೊ ನಾನು ಇವಾಗ ಬ್ರೆಡ್ ಮೂನ್ ಸ್ನ್ಯಾಕ್ ಮಾಡಿದೆ ಅಲ್ವ ಅದೇ ಆಯಿಲ್ ಬಿಸಿ ಇತ್ತು. ಸೊ ಅದಕ್ಕೇ ಹಾಕಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಏನಂದರೆ ನಾನು ಆಯಿಲ್ ಕ್ಲೀನ್ ಮಾಡಲಿಲ್ಲ, ಅದರಲ್ಲಿ ಕ್ರಮ್ಸ್ ಇತ್ತು. ಸೊ ಅದರ ಮೊದಲದು ಕ್ರಮ್ಸ್ ಎಲ್ಲ ಇದಕ್ಕೆ ಹಿಡಿದು ಸ್ವಲ್ಪ ಕಲರ್ ಚೇಂಜ್ ಆಯಿತು. ನಾವು ಮಾಡುವಾಗ ಅದರ ಆಯಿಲ್ ಇದುಂಟಲ್ಲ, ಮೊದಲಿಗೆ ಯಾವ ಸ್ನ್ಯಾಕ್ಸ್ ಮಾಡ್ತೀವಿ ಅದರ ಹುಡಿಯಲ್ಲಿ ಇರ್ತದಲ್ಲ ವೇಸ್ಟ್, ಅದನ್ನು ಮೊದಲಿಗೆ ನಾವು ತೆಗೆದು ಮಾಡಬೇಕು, ಅವಾಗ ಏನಾಗಲ್ಲ. ಸೊ ಇವಾಗ ನಮ್ಮ ಚಿಕನ್ ಡೊನೆಟ್ ಕೂಡ ರೆಡಿ ಆಯಿತು. ನೋಡಿದ್ರಲ್ಲ ಗೈಸ್ ಯಾವ ಥರ ಮಾಡಿದ್ದೀನಿ ಅಂತ. ಒಳಗಡೆ ನೋಡಿ ಯಾವ ಥರ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ಬೋದು. ಸೊ ಈ 2 ರೆಸಿಪಿ ಕೂಡ ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ನಿಮ್ಮ ಮುಂದೆ ಸಿಗುವವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.